ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಲೋಕಸಭೆ ಚುನಾವಣೆಗೆ ಎರಡನೇ ಹಂತದಲ್ಲಿ ಮತದಾನ ನಡೆಯುವಂತಹ 14 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಇವತ್ತು ನಾನು ಬೀದರ್ ಕ್ಷೇತ್ರದಲ್ಲಿದ್ದೀನಿ. ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಭಗವಂತ ಖೂಬಾ ಅವರೇ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ತಮಗೂ ಕೂಡ ನಮಸ್ಕಾರ. ಎಸ್, ಬೀದರ್ನ ವಾತಾವರಣ ನೋಡಿದ್ರೆ 40 ಡಿಗ್ರಿ ದಾಟಿದೆ, ಅಷ್ಟು ಬಿಸಿ ಇದೆ. ಆದರೆ ಎಲೆಕ್ಷನ್ನ ಬಿಸಿ ಅದರ ಡಬಲ್ ಇದೆ ಅಂತ ಅನ್ಸುತ್ತೆ. ಹೇಗೆ ನಡೀತಾ ಇದೆ ಸರ್ ಪ್ರಚಾರ? ಜನರಿಂದ ರೆಸ್ಪಾನ್ಸು ಹೇಗಿದೆ? ಕಳೆದ 50 ದಿವಸಗಳ ಹಿಂದೆ ನನ್ನ ಅಭ್ಯರ್ಥಿ ಎಂದು ಪಕ್ಷ ಘೋಷಣೆ ಮಾಡಿದ ಮೇಲೆ ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಅನೇಕ ಮೀಟಿಂಗ್ಗಳು, ಮುಖಂಡರನ್ನು ಒಳಗೊಂಡು, ಆಮೇಲೆ ಪ್ರಚಾರದ ದೃಷ್ಟಿಯಿಂದ ಮತದಾರರ ಮಧ್ಯದಲ್ಲಿ ಮನೆ ಮನೆ ಪ್ರಚಾರ ಆಗಿರ್ಬೋದು, ಬೃಹತ್ ಸಮಾವೇಶಗಳು, ಸಭೆಗಳಾಗಿರ್ಬೋದು, ಕಾರ್ನರ್ ಬೈಟೆಕ್ಸ್ ಮೀಟಿಂಗ್ಗಳಾಗಿರ್ಬೋದು, ಹೀಗೆ ಎಲ್ಲ ವಿವಿಧ ರೀತಿಯಲ್ಲಿ ನಮ್ಮ ಪ್ರಚಾರ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪ್ರಚಾರ ಮಾಡಿರೋದ್ರಿಂದ ಮತ್ತು ಮತದಾರರ ಬಾಂಧವರಲ್ಲಿ ನರೇಂದ್ರ ಮೋದಿಯವರ ಪರವಾಗಿರುವಂಥ ಒಂದು ಪ್ರೀತಿ ವಿಶ್ವಾಸವನ್ನು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಈ ಚುನಾವಣೆಯಲ್ಲಿ ಈಗಾಗಲೇ ಮತದಾರರು ದೃಢ ಸಂಕಲ್ಪವನ್ನು ಮಾಡಿದರೆ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಾಗ ಮಾತ್ರ ದೇಶ ಸುಭದ್ರ ಮತ್ತು ಸುರಕ್ಷೆ ಆಗಿರಲಿಕ್ಕೆ ಸಾಧ್ಯವಾಗ್ತದೆ. ದೇಶ ಸುರಕ್ಷಿತವಾಗಿದ್ದಾಗ ಮಾತ್ರ ನಮ್ಮ ಬದುಕು, ನಮ್ಮ ಕುಟುಂಬ ಕೂಡ ಸುಭದ್ರ ಮತ್ತು ಸುರಕ್ಷವಾಗಿರ್ತದೆ ಅನ್ನುವಂಥದ್ದನ್ನು ಸಾಮಾನ್ಯ ಜನರಲ್ಲಿಯೂ ಕೂಡ ಈ ಚುನಾವಣೆಯಲ್ಲಿ ಎದ್ದು ಕಾಣಿಸಿರುವಂಥ ಮನದಾಳದ ಮಾತು. ಇನ್ನು 2 ಬಾರಿ ಕ್ಷೇತ್ರದ ಜನ ನಿಮ್ಮ ಕೈ ಹಿಡಿದಿದ್ದಾರೆ. ಈಗ 2014 ಆಯಿತು, 2019 ಆಯಿತು, 2024ರ ಚುನಾವಣೆ. ಸೊ ಈ ಬಾರಿ ಯಾವ ರೀತಿಯಾದಂತಹ ಅಲೆ ಇದೆ? ಅದರ ಜೊತೆಗೆ ಈ ಬಾರಿ ಭಗವಂತ ಖೂಬಾ ಅವರಿಗೆ ಕ್ಷೇತ್ರದ ಜನ ಯಾಕೆ ವೋಟ್ ಹಾಕಬೇಕು ಅಂತ ಹೇಳ್ತೀರಿ? ಯಾಕಂದರೆ ಜನರಿಗೆ ಒಂದಿರುತ್ತೆ, ಈ ಅಭ್ಯರ್ಥಿಗೆ ನಾನು ಯಾಕೆ ವೋಟ್ ಹಾಕಬೇಕು, ಈ ಅಭ್ಯರ್ಥಿಗೆ ನಾನು ಯಾಕೆ ವೋಟ್ ಹಾಕಬೇಕು ಅಂತ. ಅವರ ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಅನೇಕ ಮೂಲಭೂತ ಸಹಕಾರ ಯೋಜನೆಗಳು ಮತ್ತು ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು 100% ನನ್ನ ಒಂದು ಹಿಂದುಳಿದಂಥ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿದ್ದಂಥ ಜಿಲ್ಲೆಯಲ್ಲಿ ಈಗ 10 ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳಿಂದ ಈಗ ನಮ್ಮ ಬೀದರ ಜಿಲ್ಲೆ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದ ಜಿಲ್ಲೆಯಲ್ಲಿ ನಮ್ಮ ಬೀದರ್ ಜಿಲ್ಲೆ ಸೇರಿಕೊಂಡಿದೆ. ಹೀಗಾಗಿ ಈ ಬದಲಾವಣೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಸ್ಪಷ್ಟವಾಗಿ ಅವರಿಗೆ ಕಾಣ್ತಾ ಇದೆ. ಹೀಗಾಗಿ ಇವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದಾಗ ಈಗ 10 ವರ್ಷದ ಅನುಭವದ ಒಂದು, ಆಮೇಲೆ ಕೇಂದ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ಸರ್ಕಾರನೇ ಬರುವುದು. ಹೀಗಾಗಿ ಆಡಳಿತ ಪಕ್ಷದ ಸಂಸದನಿಗೆ ಆಯ್ಕೆ ಮಾಡಿಕೊಟ್ಟಾಗ ಮತ್ತಷ್ಟು ಅಭಿವೃದ್ಧಿಯನ್ನು ಬಯಸೋದಕ್ಕೆ ಸಾಧ್ಯವಾಗ್ತದೆ, ಈಡೇರಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ನಾನು ಮತ್ತು 10 ವರ್ಷದಲ್ಲಿ ನನ್ನ ಒಂದು ಪಾರದರ್ಶಕ ಆಡಳಿತ ಆಗಿರ್ಬೋದು, ಭ್ರಷ್ಟಾಚಾರ ರಹಿತ ಆಡಳಿತವಾಗಿರ್ಬೋದು, ಕಳಂಕರಹಿತ ನನ್ನ ವ್ಯಕ್ತಿತ್ವ ಇರ್ಬೋದು, ಒಂದೇ ಒಂದು ಯಾವುದೇ ಅನಾವಶ್ಯಕ ಕಾಂಟ್ರವರ್ಸಿಲಿ ನಾನು ಸಿಕ್ಕಾಕೊಳ್ಳಿದ್ದಾಗಿರ್ಬೋದು, ಮತ್ತು ಜನಸ್ಪಂದನೆ 24/7 ಆಗಿರ್ಬೋದು, ಮತ್ತು ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಹೀಗೂ ಎಲ್ಲವೂ ಒಂದು ಪರಿಪ್ರೇಕ್ಷೆಯಲ್ಲಿ ನೋಡಿದಾಗ ಬೀದರ ಜನತೆ ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ, ಭಗವಂತ ಖೂಬಾಗ ನಾವು ಆಯ್ಕೆ ಮಾಡಿದರೆ ಮಾತ್ರ ಬೀದರ್ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮೋದಿಯವರ ಆಡಳಿತದಲ್ಲಿರುವಂಥ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಜನರ ಬಯಕೆ ಆಗಿದೆ. ಈ ಬಾರಿ ನಿಮ್ಮ ಪ್ರತಿಸ್ಪರ್ಧಿ ಈಗ ತಾನೇ 25 ದಾಟಿದಂಥ ಹುಡುಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ, ಖಂಡ್ರೆ ಕುಟುಂಬದ ಕುಡಿ ಸಾಗರ್ ಖಂಡ್ರೆ. ಸೊ ಎಷ್ಟು ಟಫ್ ಅನ್ನಿಸ್ತಾ ಇದೆ ಈಗ ಖೂಬಾ ವರ್ಸಸ್ ಖಂಡ್ರೆ ಪೈಪೋಟಿ ಯಾವ ಥರ ನಡೀತಾ ಇದೆ? ನೋಡಿ, ಪ್ರತಿಸ್ಪರ್ಧಿ ಟಫು ಪೈಪೋಟಿ ಅನ್ನುವಂಥ ರೀತಿಯಲ್ಲಿ ನನಗೆ ಕೆಳಗಡೆ ಏನು ಕಾಣಿಸಲಿಲ್ಲ. ಈ ಕಾಂಗ್ರೆಸ್ ಪಕ್ಷ ವರ್ಸಸ್ BJP ಆಗಿದೆ ಹೊರತಾಗಿ ಆ ಅಭ್ಯರ್ಥಿ ಎಲ್ಲಿ ಜನರಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ, ಒಬ್ಬ ತಂದೆಯ ಮಗನಾಗಿ ಪರಿಚಯ ಇದೆ. ನಾನು ಒಬ್ಬ ಒಂದು ಪಕ್ಷದ ಕಾರ್ಯಕರ್ತ ಮತ್ತು ಕಳೆದ 10 ವರ್ಷದಿಂದ ಈ ಕ್ಷೇತ್ರದ ಜನಪ್ರಿಯ ಸಂಸದನಾಗಿ, ಕಳೆದ 3 ವರ್ಷದಿಂದ ಸಚಿವನಾಗಿ ಮಾಡಿರೋಂಥ ಕೆಲಸಗಳ ನನ್ನ ಪರಿಚಯ ಇದೆ ಈ ಚುನಾವಣೆಯಲ್ಲಿ. ಹೀಗಾಗಿ ನನಗೆ ಅವ್ರ ಪ್ರತಿಸ್ಪರ್ಧಿ ಅಷ್ಟು ಸ್ಟ್ರಾಂಗ್ ಅಂತ ನನಗೇನು ಅನಿಸ್ತಾ ಇಲ್ಲ, ಜನರಿಗೂ ಅನಿಸ್ತಾ ಇಲ್ಲ. ಟಿಕೆಟ್ ಕೊಡೋ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಜಟಾಪಟಿಗಳು ನಡೆದೋಯ್ತು. ಓಪನ್ ಆಗಿ ಬಹಿರಂಗವಾಗಿಯೇ ನಿಮಗೆ ಟಿಕೆಟ್ ಕೊಡಬಾರ್ದು ಅನ್ನೋ ವಿರೋಧ ವ್ಯಕ್ತವಾಯಿತು. ಕೆಲವರಂತೂ ಕ್ಷೇತ್ರದಲ್ಲಿ ಹೆಂಗೆ ಅಂತ ಅಂದರೆ ಭಗವಂತ ಖೂಬಾ ಅವ್ರಿಗೆ ಈ ಸಲ ಟಿಕೆಟ್ ಕೊಡೋದಕ್ಕೆ ಸಾಧ್ಯನೂ ಇಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದ್ರು. ಬಟ್ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಅನ್ನೋ ರೀತಿ ಅದು ಹೆಂಗೆ ಟಿಕೆಟ್ ತೊಗೊಂಡ್ರಿ ಸರ್? ನೋಡಿ, ಚುನಾವಣೆ ಪೂರ್ವದಲ್ಲಿ
ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಗಿಂತ ಮುಂಚೆ ಪಕ್ಷ ಅನೇಕ ಹಂತಗಳಲ್ಲಿ ಅನೇಕ ಆಯಾಮಗಳಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದೆ. ಆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಪ್ರಜಾಪ್ರಭುತ್ವ, ಹೀಗಾಗಿ ಎಲ್ಲರಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಮುಕ್ತ ಅವಕಾಶ ಇದೆ. ಅವರವರು ಆ ಮುಕ್ತ ಅವಕಾಶಗಳನ್ನು ಬಳಸ್ಕೊಂಡಿದ್ದಾರೆ. ಮತ್ತು ಅವರ ಅಭಿಪ್ರಾಯಗಳನ್ನು ಪಡೆದು, ಜನರ ಅಭಿಪ್ರಾಯಗಳನ್ನು ಪಡೆದು, ಪದಾಧಿಕಾರಿಗಳ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆದು ಒಟ್ಟಾರೆ ಗೆಲ್ಲುವಂಥ ಅಭ್ಯರ್ಥಿ ಅನ್ನೋರಿಗೆ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಎಂದು ಘೋಷಣೆ ಮಾಡ್ತದೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಎಲ್ಲ ಹಂತಗಳಲ್ಲಿ ಮಾಡಿರುವಂಥ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನೇ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲ್ತೀನಿ ಅನ್ನುವಂಥದ್ದನ್ನು ಮನಗಂಡು ಪಕ್ಷ ನನ್ನನ್ನು ಮತ್ತೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಹೀಗಾಗಿ ಪಕ್ಷದ ವರಿಷ್ಠರಿಗೆ, ಪಕ್ಷದ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೀಗಾಗಿ ಇದರಲ್ಲಿ ಯಾವುದೇ ಮ್ಯಾಜಿಕ್ ಅಂತ ನನಗೇನು ಅನಿಸಲಿಲ್ಲ. ನಿಮಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಯಾಕಷ್ಟು ವಿರೋಧ ವ್ಯಕ್ತವಾಯಿತು? ಹಾಗೆ ನೋಡಿದ್ರೆ ನೀವು 2014ರ ಚುನಾವಣೆ ಆಗಿರ್ಬೋದು, 2019ರ ಚುನಾವಣೆ ಧರಮ್ ಸಿಂಗ್ ಅವರನ್ನು ಸೋಲಿಸಿದ್ರಿ 92,000 ಮತದಿಂದ, ಈಶ್ವರ್ ಖಂಡ್ರೆ. ಈಗ 3ನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸೋದಕ್ಕೆ ರೆಡಿ ಆಗಿದ್ದೀರಿ, ಬಟ್ ಸ್ಟಿಲ್ ಯಾಕಿಷ್ಟು ವಿರೋಧ ವ್ಯಕ್ತವಾಯಿತು? ಸಾಮಾನ್ಯವಾಗಿ ಆಡಳಿತದಲ್ಲಿದ್ದಾಗ ಕೆಲವು ತಿಳಿಲಾರ್ದನೋ ಎಲ್ಲರ ಕಡೆಯಿಂದ ಸ್ವಲ್ಪ ವೈಮನಸ್ಸುಗಳು ಆಗ್ತವೆ. ಆದರೆ ಇಷ್ಟು ವಿರೋಧ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ಆ ವೈಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆಗೆ ಪಕ್ಕಕ್ಕಿಟ್ಟು ಇವಾಗ ಚುನಾವಣೆ ಎಲ್ಲರ ಒಂದು ಒಗ್ಗಟ್ಟಿನಿಂದ ಎದುರಿಸ್ತಾ ಇದ್ದೀವಿ. ಈಗ ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲರಿಗೂ ಆತ್ಮವಿಶ್ವಾಸ ಇದೆ. ಓಕೆ, ಈಗ ಮೈತ್ರಿ ಆಗಿರೋದ್ರಿಂದ JDS ಸಪೋರ್ಟ್ ಯಾವ ಥರ ಇದೆ ನಿಮಗೆ? ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಜನತಾದಳದ ವರಿಷ್ಠರಾದಂಥ ಬಂಡೆಪ್ಪ ಕಾಶೆಂಪುರ ಆಗಿದ್ದಾರೆ, ಮಲ್ಲಿಕಾರ್ಜುನ್ ಖೂಬಾ ಆಗಿದ್ದಾರೆ, ಸೂರ್ಯಕಾಂತ್ ನಾಗಮರಪಳ್ಳಿ ಆಗಿದ್ದಾರೆ, ಅನೇಕ ನಾಯಕರುಗಳಿದ್ದಾರೆ. ಈ ಚುನಾವಣೆಯಲ್ಲಿ ಅವರ ಒಂದು ಸಪೋರ್ಟು ತುಂಬ ಚೆನ್ನಾಗಿದೆ. ಈ 10 ವರ್ಷ ಸಂಸದರಾಗಿ ಅಧಿಕಾರ ನಿರ್ವಹಿಸಿದಿರಿ ಬೀದರಲ್ಲಿ. ಬೀದರ್ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಏನು ಭಗವಂತ ಖೂಬಾ ಅವರು? ನೋಡಿ, ಸಾಮಾಜಿಕ ಸುರಕ್ಷತೆ ಯೋಜನೆಗಳಲ್ಲಾದಂಥ ರೈತರಿಗಾದಂಥ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಇನಾಮ್ ಆಗಿರ್ಬೋದು, ಆಮೇಲೆ ಬೆಂಬಲ ಬೆಲೆ ಹೆಚ್ಚಾಗಿರ್ಬೋದು, ಮಹಿಳೆಯರಿಗೆ ಸುಮಾರು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 4.5 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳಾಗಿರ್ಬೋದು, 4.5 ಲಕ್ಷಕ್ಕೂ ಹೆಚ್ಚು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದಾಗಿರ್ಬೋದು, 1 ಲಕ್ಷಕ್ಕೆ ಹೆಚ್ಚು ಮನೆಗಳು ಕೊಟ್ಟಿದ್ದಾಗಿರ್ಬೋದು, ಗರ್ಭಿಣಿ ಮಹಿಳೆಯರಿಗೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಬಡವರಿಗೆ ಅನ್ನ ಯೋಜನೆ ಮುಖಾಂತರ ರ್ಯಾಷನ್ ಕೊಟ್ಟಿದ್ದಾಗಿರ್ಬೋದು, ಉದ್ಯೋಗ ಸೃಷ್ಟಿಯಲ್ಲಿ ಸುಮಾರು 1.25 ಲಕ್ಷ ಮುದ್ರಾ ಯೋಜನೆಯಿಂದ ಲಾಭ ಮುಡಿಸಿದಾಗಿರ್ಬೋದು, ಸುಮಾರು 35-40 ಸಾವಿರ ಸ್ವನಿಧಿ ಮುಖಾಂತರ ಬಡವರಿಗೆ ಸಾಲ ಕೊಟ್ಟಿದ್ದಾಗಿರ್ಬೋದು, ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಟ್ಟಿದ್ದಾಗಿರ್ಬೋದು. ಹೀಗೆ ಅನೇಕ ಸಾಮಾಜಿಕ ಸುರಕ್ಷತೆ ಯೋಜನೆಗಳಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಅತಿ 100% ನಾವು ಯಶಸ್ವಿಯನ್ನು ಕಂಡಿದ್ದೀವಿ. ಮೂಲಭೂತ ಸೌಕರ್ಯಗಳಾದಂಥ ನನ್ನ 10 ವರ್ಷದ ಅವಧಿಯಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳ ಮಂಜೂರಾತಿಯನ್ನು ಮಾಡಿ 6 ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ಪೂರ್ಣಗೊಂಡಿದೆ. 6 ಪ್ರಗತಿಯಲ್ಲಿ ಮತ್ತು ಟೆಂಡರ್ ಹಂತದಲ್ಲಿದ್ದಾವೆ. ಸುಮಾರು 13 ಹೊಸ ರೈಲ್ವೆಗಳನ್ನು ಬೀದರ್ನಿಂದ ಪ್ರಾರಂಭವನ್ನು ಮಾಡಿದ್ದೀನಿ. ಬೀದರ್ದಿಂದ ಗುಲ್ಬರ್ಗ, ಬೀದರ್ದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೀನಿ. ಮತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ಸುಮಾರು 50,000ಕ್ಕೆ ಹೆಚ್ಚು ಲಾಭಗಳನ್ನು ಪಡೆದಿದ್ದಾರೆ. ಬೀದರ್ ಜಿಲ್ಲೆಗೆ ಸೈನಿಕ್ ಸ್ಕೂಲನ್ನು ಮಂಜೂರಾತಿನ ಮಾಡಿಸಿದ್ದೀನಿ. ಬರುವಂಥ ಜೂನ್ನಿಂದ ಅದು ಶಾಲೆಯನ್ನು ಪ್ರಾರಂಭವಾಗ್ತದೆ. ಮತ್ತು ಬೀದರ್ ನಗರಕ್ಕೆ ಸುಮಾರು 350 ಕೋಟಿಯ ಅಮೃತ ಯೋಜನೆಯಲ್ಲಿ ಒಳಚರಂಡಿ, ರಸ್ತೆಗಳು, ಉದ್ಯಾನವನವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದೀನಿ. ಬೀದರ್ ನಗರದ ಪ್ರತಿಯೊಂದು ಮನೆಗೆ ಪೈಪ್ಗಳ ಮುಖಾಂತರ LPG ಗ್ಯಾಸನ್ನು ಕೊಡುವಂಥ ಯೋಜನೆಯನ್ನು ಪೂರ್ಣಗೊಳಿಸಿದ್ದೀವಿ. ಬೀದರ್ ನಗರಕ್ಕೆ ಕುಡಿಯುವ ನೀರನ್ನು ಮಾಡಿದ್ದೀವಿ. ಬೀದರ್ ನಗರಕ್ಕೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ ನಗರಸಭೆಯನ್ನು ಮೇಲ್ದರ್ಜೆಗೇರಿಸಿ ಕಾರ್ಪೊರೇಷನನ್ನು ಮಾಡಿದ್ದೀವಿ. ಆಮೇಲೆ ಬೀದರ್ ಕಲಬುರಗಿ ರೈಲನ್ನು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಪ್ರಧಾನಮಂತ್ರಿಯವರನ್ನು ಪೂರ್ಣಗೊಳಿಸಿ ಪ್ರಧಾನಮಂತ್ರಿಯವರನ್ನು ತಂದು ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನು ಮಾಡಿದ್ದೀನಿ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಕನೆಕ್ಟ್ ಮಾಡಬೇಕಾದ್ರೆ ಬೀದರ್ ನಾಂದೇಡ್ ರೈಲ್ವೆಯನ್ನು 50 ವರ್ಷಗಳ ಬೇಡಿಕೆ ಆಗಿತ್ತು. ಅದನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಸುಮಾರು 4,000ಕ್ಕೂ ಹೆಚ್ಚು ಕೋಟಿಯ ನೀರಾವರಿ ಯೋಜನೆಗಳನ್ನು ಬೀದರಿಗೆ ತಂದಿದ್ದೀನಿ. ಗ್ರಾಮೀಣ ಭಾಗದ ರಸ್ತೆಗಳನ್ನು ಮಾಡಿದ್ದೀನಿ. ಆರೋಗ್ಯ ಇಲಾಖೆಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚು ವೆಲ್ನೆಸ್ ಸೆಂಟರ್ಗಳನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಹೀಗೆ ಅನೇಕ ಯೋಜನೆಗಳನ್ನು ಕಳೆದ 70 ವರ್ಷಗಳ 65 ವರ್ಷಗಳಿಗೆ ಕಾಂಗ್ರೆಸ್ನವರು ಇಲ್ಲೇನು ರೂಲ್ ಮಾಡಿದರು. ಆ ಅವಧಿಯಲ್ಲಿ ಯಾವುದೇ ಕೆಲಸ ಹೇಳ್ಕೊಳ್ಳೋಂತ ಆಗಿರಲಿಲ್ಲ. ಆದರೆ ನನ್ನ 10 ವರ್ಷದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ತಂದು ಅನುಷ್ಠಾನ ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಸುಮಾರು 13,000 ಕೋಟಿಯ ಹೂಡಿಕೆಯ
2000 ಮೆಗಾವ್ಯಾಟಿನ ನನ್ನ ಇಲಾಖೆಯಲ್ಲಿರುವಂಥ ಸೋಲಾರ್ ಪಾರ್ಕನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಸುಮಾರು 10,500ಕ್ಕೂ ಹೆಚ್ಚು ಯುವಕರನ್ನು ಅಲ್ಲಿ ನೌಕರಿಗಳನ್ನು ನೇರವಾಗಿ ಸಿಗುವಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡೋದಾದರೆ, ಕಾಂಗ್ರೆಸ್ ಗ್ಯಾರಂಟಿನ ಮುಂದೆ ಇಟ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದೆ, ವೋಟ್ ಕೇಳ್ತಾ ಇದೆ. ಈ ಭಾಗದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯಾವ ರೀತಿ ಪರಿಣಾಮ ಬೀರಿದೆ? ಈಗ ನೀವು ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತೀರಾ, ಸೊ ಟಕ್ಕರ್ ಕೊಡುತ್ತಾ? ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಒಂದು ರೀತಿಯಲ್ಲಿ ಅಪಂಗ ವ್ಯಕ್ತಿ ಇದ್ದಂಥ ತರಹ ಒಂದು ಗ್ಯಾರಂಟಿಗಳು. ಒಂದಕ್ಕೆ ಕಣ್ಣಿಲ್ಲ, ಒಂದಕ್ಕೆ ಕಿವಿಯಿಲ್ಲ, ಒಂದಕ್ಕೆ ಕೈ ಇಲ್ಲ, ಒಂದಕ್ಕೆ ಕಾಲಿಲ್ಲ. ಕಾರಣ ಆ ಒಂದು ಗ್ಯಾರಂಟಿಗಳಿಂದ ಸಂಪೂರ್ಣವಾಗಿ ಆರ್ಥಿಕವಾಗಿ ಮೇಲೆತ್ತುವಂಥ ಯೋಜನೆ ಆಗಿಲ್ಲ ಅದು. ಕಾಂಗ್ರೆಸ್ಸಿನವರು ಕೇವಲ ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಮೋಸವನ್ನು ಮಾಡಿ ಅವರ ಮತಗಳನ್ನು ಪಡೀಲಿಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ರೂಪಿಸಿದಂಥ ಗ್ಯಾರಂಟಿಗಳು. ಹೀಗಾಗಿ ಆ ಒಂದು ಗ್ಯಾರಂಟಿಗಳ ಯಾವುದೇ ರೀತಿಯ ಪಾಸಿಟಿವ್ ಪ್ರಭಾವ ಕಾಂಗ್ರೆಸ್ಸಿಗೆ ಈ ಚುನಾವಣೆಯಲ್ಲಿ ನನ್ನ ದೃಷ್ಟಿಯಲ್ಲಿ ಕಾಣ್ತಾ ಇಲ್ಲ. ಈಗ ಜನಕ್ಕೊಂದು ಭಯನೂ ಇದೆ, ಈ ಗ್ಯಾರಂಟಿ ಲೋಕಸಭೆ ಚುನಾವಣೆ ತನಕ, ಲೋಕಸಭೆ ಚುನಾವಣೆ ಆದಮೇಲೆ ಗ್ಯಾರಂಟಿ ಸ್ಟಾಪ್ ಆಗಿಬಿಡತ್ತೆ ಅಂತ. ಕಾಂಗ್ರೆಸ್ಸಿನ ಕಾರ್ಯಪದ್ಧತಿನೇ ಹಾಗೆ. ಕೇವಲ ಚುನಾವಣೆಯ ಲಾಭವನ್ನು ಪಡೀಲಿಕ್ಕೆ ಅನೇಕ ಇಂಥ ಯೋಜನೆಗಳನ್ನು ಕಳೆದ 75 ವರ್ಷಗಳಲ್ಲಿ ಅನೇಕ ಸರ್ಕಾರಗಳಲ್ಲಿ ಮಾಡಿದ್ದಾರೆ. ಎಸ್, ನೀವು ಹೇಳಿದ್ರಿ ಈಗ ಅಪ್ಪ ಮಗ ಇಬ್ಬರೂ ಕೂಡ ಕಾಂಪಿಟೇಷನಲ್ಲಿ ಸುಳ್ಳು ಹೇಳ್ತಾರೆ ಕ್ಷೇತ್ರದಲ್ಲಿ ಅಂತ. ಯಾವ ಕಾರಣಕ್ಕೆ ಅದನ್ನು ಹೇಳಿ? ನೋಡಿ, ಖಂಡಿತವಾಗಿಯೂ ನನಗೆ ಅವರಿಗೆ ಸುಳ್ಳು ಹೇಳ್ತಾರೆ ಅಂತ ಆರೋಪ ಮಾಡಬೇಕಂತ ನಾನು ಮಾಡ್ತಾ ಇಲ್ಲ. ತಂದೆಯವರು ಬಾಯಿ ಬಿಚ್ಚಿದರೆ ಸುಳ್ಳಾಡ್ತಾರೆ. ಉದಾಹರಣೆ, ಇವತ್ತು ಅವರ ಒಂದು ಅಫಿಡವಿಟ್ನಲ್ಲಿ, ಈಶ್ವರ್ ಖಂಡ್ರೆ ಅವರು ತಮ್ಮ ಅಫಿಡವಿಟ್ನಲ್ಲಿ ಸುಳ್ಳುಗಳನ್ನು ಹೇಳಿ ಹೈಕೋರ್ಟ್ನಿಂದ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಾರೆ. ಮತ್ತು ನಾನು ಕೂಡ ಜಿಲ್ಲೆಯಲ್ಲಿ ಅವ್ರು ಏನು ಮಾತಾಡ್ತಾರೆ ಎಂದೂ ನಡ್ಕೊಂಡಿರಲಿಲ್ಲ. ಅದಕ್ಕೆ ಅವರಿಗೆ ನಾನು ಕಳೆದ 10 ವರ್ಷದಲ್ಲಿ ಅವರು ಮಹಾ ಸುಳ್ಳುಗಾರ ಅಂತ ಹೇಳಿದ್ದೇನೆ. ಅನೇಕ ಸಾರಿ ಸುಳ್ಳು ಹೇಳ್ತಾರೆ, ಆದರೆ ಕಾರ್ಯರೂಪಕ್ಕೆ ಯಾವುದೂ ಸತ್ಯವನ್ನು ತರುವುದಿಲ್ಲ. ಅದೇ ಈ ರೀತಿ ಈಗ ಅಭ್ಯರ್ಥಿ ಇರುವಂಥ ವಕೀಲರು ಅವರು ಕೂಡ ಪ್ರಚಾರದಲ್ಲಿ ಹೇಳಿದ್ರು, ನಾನು ವಕೀಲ್ ಪಾಸ್ ಮಾಡಿದ್ದೀನಿ ಮತ್ತು ನಾನು ಸುಪ್ರೀಂ ಕೋರ್ಟಲ್ಲಿ 5 ವರ್ಷಗಳ ಕಾಲ ನಾನು ವಕಾಲತನ್ನು ಮಾಡಿದ್ದೀನಿ ಅಂತ. ಈಗ ನೋಡಿದರೆ ಅಫಿಡವಿಟ್ನಲ್ಲಿ ಆ ಹುಡುಗನಿಗೆ ಇರೋದೇ 26 ವಯಸ್ಸು. 5 ವರ್ಷ ಮೈನಸ್ ಮಾಡಿದರೆ 21 ವಯಸ್ಸು. 21 ವಯಸ್ಸಿಗೆ ನಮ್ಮ ದೇಶದಲ್ಲಿ LLB ಮಾಡಲಿಕ್ಕೆ ಸಾಧ್ಯನಾ? ಆ ಹುಡುಗ ಬಾರ್ ಅಸೋಸಿಯೇಷನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದೇ ಡಿಸೆಂಬರ್ 23ಕ್ಕೆ. ಹಾಗಾದರೆ 5 ವರ್ಷ ಸುಪ್ರೀಂ ಕೋರ್ಟ್ಲಿ ಎಲ್ಲಿ ಮಾಡ್ದ? ಸೊ ಅಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ ಸುಳ್ಳಾಡಿದ್ದ. ಮತ್ತು ಅವ್ರ ತಂದೆ ಕೂಡ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಅನೇಕ ಸುಳ್ಳುಗಳನ್ನು ಹೇಳಿನೇ ಹೈಕೋರ್ಟ್ಗಳಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಬರೀ ನಕಲಿನಿದ್ದಾರೆ ಅವರು. ಹೀಗಾಗಿ ಅದನ್ನು ಜನರಿಗೆ ನನ್ನ ಕರ್ತವ್ಯ ಇದೆ, ನಾವೊಬ್ಬ ಜನಪ್ರತಿನಿಧಿಯಾಗಿ ಅವರ ಇರುವಂಥ ಹುಳುಕನ್ನು ನಾನು ತೋರಿಸಲೇಬೇಕಾಗ್ತದೆ. ಹೀಗಾಗಿ ತಂದೆ 1 ನಂಬರಿ ತೋ ಬೇಟ 10 ನಂಬರಿ ಅಂತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಯಾವತ್ತೂ ಒಂದು ಆರೋಪ ಮಾಡ್ತಾರೆ. ಅವರು ಹೇಳೋದು, ರಾಜ್ಯದ ಸಂಸದರಾಗಲಿ ಸಚಿವರಾಗಲಿ ಮೋದಿ ಮುಂದೆ, ಅಮಿತ್ ಶಾ ಮುಂದೆ ಬಾಯೇ ಬಿಡೋದಿಲ್ಲ, ರಾಜ್ಯದ ಸಮಸ್ಯೆ ಬಗ್ಗೆ ಮಾತೇ ಆಡೋದಿಲ್ಲ. ತೆರಿಗೆ ವಿಚಾರದಲ್ಲಾಗಿರ್ಬೋದು, ಬರ ಪರಿಹಾರದ ವಿಚಾರದಲ್ಲಾಗಿರ್ಬೋದು, ರಾಜ್ಯಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ ಅಂತ. ಅವ್ರ ಈ ಆರೋಪಕ್ಕೆ ನಿಮ್ಮ ವರ್ಷನ್ ಏನು? 75 ವರ್ಷದಲ್ಲಿ ಕಾಂಗ್ರೆಸ್ಸಿನ ರಾಜ್ಯದ ನಾಯಕರುಗಳು ಅವರ ವರಿಷ್ಠ ನಾಯಕರ ಹೋಗಿ ಮುಂದೆ ತಲೆಬಾಗಿ ನಿಂತುವಂಥ ಸಂಸ್ಕೃತಿ ಇರೋದು ಕಾಂಗ್ರೆಸ್ನಲ್ಲಿ. ಭಾರತೀಯ ಜನತಾ ಪಕ್ಷದಲ್ಲಿ ಸಂಪೂರ್ಣವಾದಂಥ ಆಂತರಿಕ ಪ್ರಜಾಪ್ರಭುತ್ವ ಇದೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಭಾಷೆ, ಜಲ, ನೆಲ ಏನೇ ಇದ್ದರೂ ಕೂಡ ನಾವು ಮುಕ್ತವಾಗಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೀವಿ. ಮತ್ತು ನಾವು ಈ ಬಾರಿ 25 ಸಂಸದರನ್ನು ಗೆದ್ದಿದ್ದಕ್ಕಾಗಿಯೇ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವೂ ನಮ್ಮ ಕರ್ನಾಟಕಕ್ಕೆ ದೊರಕಿಸ್ಕೊಡುವಂಥ ತೋರಿಸ್ಕೊಟ್ಟಿದ್ದು. ಅದು ಬೆಂಗಳೂರಿಗೆ ಮೆಟ್ರೋ ಆಗಿರ್ಬೋದು, ಅನೇಕ ರೈಲ್ವೆ ಯೋಜನೆಗಳಾಗಿರ್ಬೋದು. ಕಾಂಗ್ರೆಸ್ಸಿನ ಅವಧಿಯಲ್ಲಿರುವಂಥ ಹಣ ಎಷ್ಟು ಒದಗಿಸ್ತಿದ್ರು ಅದರದ್ದು 10 ಪಟ್ಟು ಹಣವನ್ನು ನಾವು ನಮ್ಮ ಕರ್ನಾಟಕ ಇಸ್ಕೊಟ್ಟಿದ್ದು. ಉದಾಹರಣೆಗೆ ನನ್ನ ಜಿಲ್ಲೆದೆ ಬೀದರ್ ಕಲಬುರಗಿ ಲೈನ್ ಯಾಕೆ ಬೇಗ ಕಂಪ್ಲೀಟ್ ಆಯಿತು? ಕೇಂದ್ರದಲ್ಲಿ ನಾನು ತಂದಿದ್ದೀನಿ ಅಂತ ಕಂಪ್ಲೀಟ್ ಆಯಿತು. ಬೀದರ್ ನಾಂದೇಡಲ್ಲಿ 50 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು, ಯಾಕೆ ಈಗ ಶಾಂಕ್ಷನ್ ಆಯಿತು? ನಮ್ಮ ಒಂದು ಧ್ವನಿ ಇತ್ತಂತೆ ಕೇಳಿದ್ರಲ್ಲ. ಇವತ್ತು ನನ್ನ ಒಂದು ಲೋಕಸಭೆಯಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಬರಲಿಕ್ಕೆ ನನ್ನ ಧ್ವನಿ ಕೇಳಿ ನಾನು ಕೊಟ್ಟಿದ್ರಲ್ಲ. ಇವತ್ತು ಸೈನಿಕ ಶಾಲೆ ಇರ್ಬೋದು. ಅಂದರೆ ಎಲ್ಲವೂ ಕರ್ನಾಟಕಕ್ಕೆ ಆದ್ಯತೆಯನ್ನು ಮೇರೆಗೆ ನಮ್ಮ ಸರ್ಕಾರವನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತು ಇಷ್ಟು ವೇಗವಾಗಿ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ. ಆದರೆ ಅವರಿಗೆ ಕೇವಲ ಅವರ ಒಂದು ಪ್ರಿಫಿಕ್ಸ್ಡ್ ಮೈಂಡ್ ಕಾಂಗ್ರೆಸ್ನವ್ರದ್ದು
ಇದು ಒಂಥರ ಎಲೆಕ್ಷನಿಗೆ ಅಂತಲ್ಲ, ರಾಜಕೀಯವಾಗಿ ಪದವನ್ನು ಬಳಸ್ಕೊತಿದ್ದಾರೆ ಅಷ್ಟೇ, ಅದಕ್ಕೆ ಹೊರತಾಗಿ ಮತ್ತೇನೂ ಇಲ್ಲ ಅದರಲ್ಲಿ. ಕೇಂದ್ರ ಸಚಿವರು, ನೀವು ಕೇಂದ್ರ ಸಚಿವರಾಗಿ ಇಲಾಖೆಯಲ್ಲಿ ನಿಮಗಿರುವಂತಹ ರೋಲ್ ಏನು? ಅಂದರೆ ರಾಜ್ಯ ಸಚಿವರಿಗೆ ಯಾವ ರೀತಿ ಜವಾಬ್ದಾರಿ ಕೊಡಲಾಗುತ್ತೆ? ನೋಡಿ, ರಾಜ್ಯ ಸಚಿವರಿಗೆ ಅದರದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡು ಕಾರ್ಯ ಸೀಮಿತವಾಗಿ ಕೆಲಸಗಳನ್ನು ಕೊಡ್ತಾರೆ. ಹೀಗಾಗಿ ನನಗೆ 2 ಪೋರ್ಟ್ಫೋಲಿಯೋಗಳಿದ್ದು, ಒಂದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರು, ಮತ್ತೊಂದು ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಅಂತ. 2 ನನ್ನ ಕ್ಯಾಬಿನೆಟ್ ಸಚಿವರುಗಳು ಸಾಕಷ್ಟು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹೀಗಾಗಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಸಾಕಷ್ಟು ನನ್ನ ಸದ್ಬಳಕೆಯನ್ನು ಕೂಡ ಮಾಡಿಕೊಟ್ಟೆ. ಹೀಗಾಗಿ ಅದರಲ್ಲಿ ನನಗೆ ಮಾಡಿದಂಥ ಕಾರ್ಯದಲ್ಲಿ ನನಗೆ ತೃಪ್ತಿ ಕೂಡ ಇದೆ. ಈಗ ಅದನ್ನು ಅನೇಕ ವಿಷಯಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದು ಇವತ್ತು ಸಾಮಾನ್ಯವಾಗಿ ಹೊರಗಡೆ ನಮ್ಮ ಸರ್ಕಾರ ಇಲಾಖೆಯಿಂದ ಹೊರಗಡೆ ಉಪಯುಕ್ತವಾಗಿದೆ. ಪ್ರಮುಖ 2 ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದರ ಜೊತೆಗೆ ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಬಗ್ಗೆ ಕೂಡ ಮಾತಾಡಬೇಕು. ಡಾಕ್ಟರ್ ದಿನಕರ್ ಮೋರೆ ಮರಾಠ ಸಮುದಾಯದ ಪ್ರಭಾವಿ ನಾಯಕರು, ಈಗ ಅವರು ಪಕ್ಷೇತರರಾಗಿ ಕಣಕ್ಕಿಳಿದಿರೋದು, ಇದು ಯಾವ ರೀತಿ ಫೈಟ್ ಕೊಡ್ತಾ ಇದೆ? ಯಾಕಂದರೆ ಒಬ್ಬ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದರೆ ಮರಾಠ ಮತಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮರಾಠ ಸಮುದಾಯದ ಪ್ರಮುಖ ನಾಯಕರೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದು ಹೇಗಿದೆ? ಪಾಪ ಡಾಕ್ಟರ್ ಮೋರೆ ಅವರು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಒಂದು 6 ತಿಂಗಳ ಮೊದಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಂದ ತಕ್ಷಣ ಟಿಕೆಟನ್ನು ಕೇಳಿದ್ರು. ಪಕ್ಷ ಅವರನ್ನು ಪರಿಗಣಿಸಿತ್ತು, ಆದರೆ ಗೆಲ್ಲುವ ಅವಕಾಶಗಳನ್ನು ಕಡಿಮೆ ಇದೆ ಅಂತ ಇಟ್ಕೊಂಡು ಬೇರೆಯವರನ್ನು ಟಿಕೆಟ್ ಕೊಡ್ತು. ತದನಂತರ ಇದೇ ಥರ ಒಂಥರ ಪಕ್ಷದ ಮೇಲೆ ಮುನಿಸಿಕೊಂಡು ಕಾಂಗ್ರೆಸ್ಸಿನ ಜೊತೆಯಲ್ಲಿ ಒಡನಾಟವನ್ನು ಹೊಂದಿ ಪಕ್ಷದಲ್ಲಿ ಉದ್ಕೊಂಡು ತಿರುಗಾಡ್ತಾ ಇದ್ದರು. ಆದರೆ ಈ ಚುನಾವಣೆಯಲ್ಲಿ ಕೂಡ ಅವರು ಕೂಡ ಒಂದು ಆಕಾಂಕ್ಷಿಯಾಗಿದ್ದರು. ಆದರೆ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ ಮೇಲೆ ಆ ಅತೃಪ್ತಿಯನ್ನು ಹೊರಹಾಕಲಿಕ್ಕೆ ಈಗ ಪಕ್ಷೇತರರಾಗಿ ಒಂದು ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಒಂದು ಮರಾಠ ಸಮಾಜ, ಅದು ದೇಶಭಕ್ತಿ ಸಮಾಜ. ಮರಾಠ ಸಮಾಜ ದೇಶದ ಚಿಂತನೆ ಮಾಡುವಂಥ ಸಮಾಜ. ಕಾರಣ ಛತ್ರಪತಿ ಶಿವಾಜಿ ಮಹಾರಾಜವರ ಒಂದು ಪ್ರೇರಣೆ ಇದೆ ಅವರಿಗೆ. ಛತ್ರಪತಿ ಶಿವಾಜಿ ಮಹಾರಾಜರು ದೇಶಕ್ಕಾಗಿ ಸಮಾಜಕ್ಕಾಗಿ ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಹೀಗಾಗಿ ಆ ಸಮಾಜ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನು ತಮ್ಮ ಸಮಾಜದಿದ್ದರೂ ಕೂಡ ಪರಿಗಣಿಸಲಾರದೇ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಮತ್ತು ಮೋದಿಯವರನ್ನು ಅವರು ಮತದಾನ ಮಾಡ್ತಾರೆ ಅನ್ನುವಂಥ ಈಗಾಗಲೇ ನನಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮರ್ಥನೆ ದೊರಕ್ತಾ ಇದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅವರ ಎಫೆಕ್ಟು ನನ್ನ ಒಂದು ರಿಸಲ್ಟ್ ಮೇಲೆ ಆಗ್ತದೆ ಅಂತ ನನಗೇನು ಅನಿಸಲ್ಲ. ಓಕೆ, ಅಂದರೆ ಮರಾಠ ಇಡೀ ಸಮುದಾಯ ನಿಮ್ಮ ಪರವಾಗಿ ನಿಂತಿದೆ, ಸಂಪೂರ್ಣ 100% ನನ್ನ ಬೆನ್ನಿಗಿದೆ. ಓಕೆ, ಇನ್ನು ಈ ಕ್ಷೇತ್ರದಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಆ ಸಮಸ್ಯೆಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಏನೇನು ಯೋಜನೆಗಳನ್ನು ತಂದಿದ್ದೀವಿ ಅನ್ನೋದನ್ನು ಹೇಳಿದ್ರಿ. ಪ್ರಮುಖವಾದಂಥ ಸಮಸ್ಯೆ ಅಂತ ಅಂದರೆ ಉದ್ಯೋಗದ ಸಮಸ್ಯೆ ಇದೆ. ಇಲ್ಲಿ ಬೇರೆ ಬೇರೆ ಭಾಗಗಳಿಗೆ ಕಾರ್ಮಿಕರು ವಲಸೆ ಹೋಗ್ತಾರೆ ಕೆಲಸಗಳನ್ನು ಹುಡುಕೊಂಡು ಅಂತ. ಸೊ ಈ ಥರ ಆಗದೇ ಇರೋ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿಗೆ ಯಾವ ರೀತಿಯಾದಂಥ ಅದಕ್ಕೆ ಈಗಾಗಲೇ 2000 ಮೆಗಾವ್ಯಾಟಿನ ಸೋಲಾರ್ ಪಾರ್ಕನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. 10,500 ಜನರಿಗೆ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡ್ತದೆ. ಮುಂದಿನ ದಿನದಲ್ಲಿಯೂ ಕೂಡ ನನಗೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಜಾಸ್ತಿ ಒತ್ತು ಕೊಡ್ತೀನಿ. ಯಾಕೆಂದರೆ ದೊಡ್ಡ ಇಂಡಸ್ಟ್ರಿ ತಂದಿದ್ದರೆ ಎಷ್ಟು ಜನರಿಗೆ ನೌಕರಿ ಹತ್ತುತ್ತದೋ ಅದಕ್ಕಿಂತ ಜಾಸ್ತಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ನಾವು ಉದ್ಯೋಗವನ್ನು ಕೊಡಿಸ್ಬೋದು. ಆ ನಿಟ್ಟಿನಲ್ಲಿ ಉದಾಹರಣೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಲಕ್ಷಾನುಗಟ್ಟಲೆ ಜನರಿಗೆ ಸಾಲವನ್ನು ಕೊಡಿಸಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿಸ್ತಿದ್ವಿ. ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ಅದರಲ್ಲಿ ಮಾಡಿಸ್ತಾ ಇದ್ದೀವಿ. ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಕೊಡುವಂಥ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಹಂತ ಹಂತವಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಅವಕಾಶಗಳನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೆ ಸದ್ಬಳಕೆ ಆಗಬೇಕು ಸರ್ಕಾರದ ಯೋಜನೆಗಳು. ಆ ರೀತಿಯಲ್ಲಿ ಯೋಜನೆ ಹಾಕ್ಕೊಂಡು 10 ವರ್ಷಗಳ ಕಾಲ ಮಾಡಿದ್ದೀನಿ. ಅದಕ್ಕೆ ರೈತಾಪಿ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳ ಲಾಭಗಳನ್ನು ಪಡೆದಿದೆ. ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಚುನಾವಣೆ ಎಷ್ಟು ಭಿನ್ನ ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮಗೆ? ಹಾಗೆ ನೋಡಿದ್ರೆ 2014, 2019 ಘಟಾನುಘಟಿಗಳು ನಿಮ್ಮ ಎದುರಾಳಿ ಆಗಿದ್ದರೂ ಸಹ ಅವರನ್ನು ಸೋಲಿಸಿ ನೀವು ಗೆದ್ದು ಬಂದು ಕ್ಷೇತ್ರದಲ್ಲಿ ಸಂಸದರಾಗಿದ್ದೀರಿ. ಈ ಬಾರಿಯೂ ಕೂಡ ಒಂದಷ್ಟು ಟಾಸ್ಕ್ ಇದೆ. ಖಂಡ್ರೆ ಕುಟುಂಬದ ಕುಡಿ ಒಂದು ಕಡೆ, ಮತ್ತೊಂದು ಕಡೆ ಪಕ್ಷದಲ್ಲೇ ಒಂದಷ್ಟು ವಿರೋಧಗಳು, ಅದೆಲ್ಲದರ ಮಧ್ಯೆಯೂ ಕೂಡ ನುಗ್ಗುತ್ತಾ ಇದ್ದೀರಾ. ಪ್ರತಿಯೊಂದು ಚುನಾವಣೆ ಯಾವಾಗಲೂ ಒಂದು ರೀತಿಯಲ್ಲಿ ಚಾಲೆಂಜೇ. ಯಾವುದು ಚುನಾವಣೆಗಳು ಸುಲಭವಾಗಿ ತಗೊಳ್ಳೋಂಥದ್ದು ನನ್ನ ವ್ಯಕ್ತಿತ್ವವೂ ಅಲ್ಲ. ಮತ್ತು ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ತಗೊಂಡೇ ಬರ್ತವೆ. ಹೀಗಾಗಿ ಈ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಸಮಸ್ಯೆಗಳು ಮತ್ತು ಆಂತರಿಕ ವಿರೋಧಗಳು ಎಲ್ಲ ಬಂದವೆ. ಎಲ್ಲವೂ ಒಂದು ಹಂತ ಹಂತವಾಗಿ ಎಲ್ಲವೂ ಬಗೆಹರಿಸ್ಕೋತಾ ಇವತ್ತು ನಿರಾಳವಾಗಿ ಬರುವಂಥ 4 ದಿವಸದಲ್ಲಿ ಚುನಾವಣೆಗೆ
ಅತಿ ಆತ್ಮವಿಶ್ವಾಸದಿಂದ ನನ್ನ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದೀನಿ. ಹೀಗಾಗಿ ನನಗೆ ಕಷ್ಟ ಉಳಿದಿಲ್ಲ. ಸುಲಭವಾಗಿ ಚುನಾವಣೆಯಲ್ಲಿ ಉತ್ತಮವಾದಂಥ ನಮ್ಮ ಪರವಾಗಿ ಪರಿಣಾಮವನ್ನು ಬರ್ತದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದೀರಿ. ಅದರ ಜೊತೆಗೆ ಕ್ಷೇತ್ರದ ಕುರಿತಂತೆ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತೀರ. ಅಂಥ ಕನಸು ಯಾವುದು ಸರ್? ನೋಡಿ, ಎಲ್ಲಕ್ಕ ದೊಡ್ಡದಂದರೆ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳಿರ್ತವೆ ಅವುಗಳನ್ನು ನನ್ನ ಕ್ಷೇತ್ರಕ್ಕೆ ತರುವುದೇ ಒಂದು ನನ್ನ ಗುರಿ. ಮತ್ತು ಯಾವ ಅವಕಾಶಗಳನ್ನು ನನ್ನ ಜಿಲ್ಲೆಯಲ್ಲಿರುವಂಥದ್ದನ್ನು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಚೆನ್ನಾಗಿ ಬಳಸ್ಕೋಬೋದು, ಅವುಗಳನ್ನು ತರುವುದೇ ನನ್ನ ಒಂದು ಗುರಿ. ಹೀಗಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಇನ್ನಷ್ಟು ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು, ಇನ್ನೂ ನೀರಾವರಿ ಯೋಜನೆಗಳನ್ನು ತರಬೇಕು, ಇನ್ನೂ ಕಾರ್ಖಾನೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು. ಇಂಥ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ನಮ್ಮ ಬೀದರ್ ಜಿಲ್ಲೆಯ GDP ಹೆಚ್ಚು ಮಾಡಲಿಕ್ಕೆ ಯಾವ ಸಾಧ್ಯ ಆಗ್ತದೋ ಆ ಎಲ್ಲವೂ ಮಾಡಬೇಕನ್ನುವಂಥದ್ದು ನನ್ನ ಒಂದು ಗುರಿ ಇದೆ. ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ನನ್ನ ಕ್ಷೇತ್ರದ ಜನತೆಗೆ ಕಳೆದ 2 ಬಾರಿ ತಾವು ಮನಸ್ಸಾ ಇಚ್ಛೆ ನನಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿದಿರಿ. ನಿಮ್ಮ ಇಚ್ಛೆಯಂತೆ, ನಿಮ್ಮ ಆಶೆಯಂತೆ ಕ್ಷೇತ್ರದ ಅಭಿವೃದ್ಧಿಯನ್ನೇ ಮಾಡಿದ್ದೀನಿ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿದ್ದೀನಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಮತ್ತೊಮ್ಮೆ 3ನೇ ಬಾರಿಗೆ ನನಗೆ ನೀವು ಮಾಡಿದ ನಂತರ ಆರಿಸಿ ಬಂದು ಮತ್ತೆ 5 ವರ್ಷದಲ್ಲಿ, ಕಳೆದ 10 ವರ್ಷದಲ್ಲಿ ಮಾಡಿದಂಥ ಸಾಧನೆಗಳಿಗಿಂತ 4 ಪಟ್ಟು ಮಾಡ್ತೀನಿ. ಮತ್ತು ಬೀದರ್ ಜಿಲ್ಲೆ ಮುಂದಿನ 5 ವರ್ಷದಲ್ಲಿ ಅಭಿವೃದ್ಧಿ ಹೊಂದಿರುವಂಥ ಪಟ್ಟಿಯಲ್ಲಿ ನನ್ನ ಜಿಲ್ಲೆಯನ್ನೇ ಸೇರಿಸ್ತೀನಿ ಅನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಭರವಸೆಯನ್ನು ಕೊಡ್ತೀನಿ, ಗ್ಯಾರಂಟಿಯನ್ನು ಕೊಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಭಗವಂತ ಖೂಬಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಜೊತೆಗಿನ ಮಾತುಕತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.